ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪವನ್ ಕುಮಾರ್. ಸದ್ಯಕ್ಕೆ ಇವತ್ತು ಬಂದು ಮಂಗಳವಾರ. ಎಷ್ಟು ತಾರೀಕು ಇವತ್ತು? ತಾರೀಕು ಬಂದು 30 ಜುಲೈ 30ನೇ ತಾರೀಕು. ಎಂದಿನಂತೆ ಡ್ಯೂಟಿ ಶುರು ಮಾಡಿದ್ದೀನಿ. ಎಲ್ಲ ಟಿಫನ್ ಮಾಡಿದ್ರಾ ಇಲ್ವಾ? ಬನ್ನಿ ಇವಾಗ ಹೋಗಿ ಗ್ಯಾಸ್ ಹಾಕಿದ ತಕ್ಷಣ ಮತ್ತೆ ಟಿಫನ್ ಮಾಡಬೇಕು. ಟಿಫನ್ ಮಾಡಿಲ್ಲ, ಅದಾದಮೇಲೆ ನಮ್ಮ ಡ್ಯೂಟಿನ ಶುರು ಮಾಡೋಣ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಯಾರ್ಯಾರು ನಮ್ಮ ಚಾನಲ್ನ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹಾಗೆ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ. ಬನ್ನಿ. ಗ್ಯಾಸ್ ನೋಡ್ಬೋದು ಸ್ನೇಹಿತರೆ, ಅರ್ಧ ಟ್ಯಾಂಕ್ ಐತೆ, ಇನ್ನು ಅರ್ಧ ಇಲ್ಲ. ಯಾವುದಕ್ಕೂ ಹಾಕಿಸ್ಕೊಂಡ್ಬಿಟ್ರೆ ಬೆಸ್ಟು. ಸದ್ಯಕ್ಕೆ ಗ್ಯಾಸ್ ಹಾಕ್ಸಾಯ್ತು. ಗ್ಯಾಸು ಫುಲ್ ಟ್ಯಾಂಕಲ್ಲಿದೆ. ಈಗ ಟಿಫನ್ನು ಆಯಿತು. ಸೊ ಗಾಯ್ಸ್, ಸದ್ಯಕ್ಕೆ ಗ್ಯಾಸ್ ಹಾಕ್ಸಾಯ್ತು ನೋಡಿದ್ರಲ್ಲ. ಮತ್ತೆ ಹಂಗೆ ಟಿಫನ್ನು ಮಾಡಾಯ್ತು. ಯಾವುದೋ ಡ್ಯೂಟಿ ಬರ್ತಾ ಇಲ್ಲ ಗುರು. ಇವಾಗ ಎಲ್ಲ ಆದ್ಮೇಲೆ ಅವಾಗಲೇ ಬರ್ತಾಯಿದ್ದು, ಈಗ ಯಾವುದೂ ಬರ್ತಾ ಇಲ್ಲ. ಸೊ ವೆಯ್ಟ್ ಮಾಡೋಣ. ಸದ್ಯಕ್ಕೆ ನಾನು ಇವಾಗ ಏರ್ಪೋರ್ಟಲ್ಲಿದ್ದೀನಿ. ಯಾಕೆ ಅಲ್ಲಿ ಟಿಫನ್ ತಿಂದಾದ್ಮೇಲೆ ನಿಮ್ಗೆ ಸಿಗಲಿಲ್ಲ ಅಂತಂದರೆ, ನನ್ನ ಮೊಬೈಲ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು ನೀವೇ, ಫುಲ್ಲು ಕಳ್ಕೊಂಡು ಬಿದ್ದೋಯ್ತು. ನೆನ್ನೆ ಅದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಾಡಿದ ಕೆಲಸಕ್ಕೋಸ್ಕರ ಅದು ಹಂಗಾಗೋಯ್ತು ಮೊಬೈಲ್ ಸ್ಟ್ಯಾಂಡು. ಅದಕ್ಕೋಸ್ಕರ ಅಲ್ಲಿ ಏನೂ ತೋರಿಸೋಕ್ಕಾಗಲಿಲ್ಲ. ಏರ್ಪೋರ್ಟ್ ಡ್ಯೂಟಿಗೆ ಕಾಯ್ತಾ ಇದೆ. ಮತ್ತೆ ಏರ್ಪೋರ್ಟ್ಗೆ ಡ್ಯೂಟಿ ಬಂತು. ಇವಾಗ ಹೋಗಿ ಮೊದಲು ಮೊಬೈಲ್ ಸ್ಟ್ಯಾಂಡ್ ತಗೋಬೇಕು. ಮತ್ತು ಡ್ಯೂಟಿ ಬಂದಿದೆ ಆಲ್ರೆಡಿ. ಮತ್ತು ಮೊಬೈಲ್ ಸ್ಟ್ಯಾಂಡ್ ತಗೊಂಡು ವಾಪಸ್ ಬಂದು ಪಿಕ್ ಮಾಡ್ಕೊಂಡು ಮತ್ತೆ ಎಲ್ಲಿಗೆ ಡ್ರಾಪ್ ಅಂತ ಗೊತ್ತಿರಲ್ಲ ಹೋಗ್ಬೇಕು. ಸೊ ಬನ್ನಿ ಇವಾಗ ಮೊದಲು ಹೋಗಿ ಮೊಬೈಲ್ ಸ್ಟ್ಯಾಂಡ್ ತಗೊಬಿಡೋಣ. ಆಮೇಲೆ ನಿಮ್ಗೆ ಏನಾದ್ರು ತೋರ್ಸೋಕೆ ಸಾಧ್ಯ. ಇಲ್ಲಾಂದರೆ ಇವಾಗ ಬೆಳಗ್ಗೆ ಟಿಫನ್ ಮಾಡೋದು ಬಂದಲ್ಲ, ಸೇಮ್ ಹಂಗೆ ಆಗ್ಬಿಡುತ್ತೆ. ನಿಮ್ಗೆ ಸರಿಯಾಗಿ ತೋರ್ಸೋಕ್ಕಾಗಲ್ಲ, ಏನಿಲ್ಲ. ಬನ್ನಿ ಮೊದಲು ಮೊಬೈಲ್ ಸ್ಟ್ಯಾಂಡ್ ತಗೊಬಂದ್ಬಿಡೋಣ. ಗಾಯ್ಸ್, ಅಂತೂ ಮೊಬೈಲ್ ಸ್ಟ್ಯಾಂಡು ತಗೊಂಡಾಯಿತು. ಇಲ್ಲೇ ನೋಡ್ಬೋದು ನೀವು. ಇದು ಬಂದು ನಂದು ಹಳೇದು. ಇದು ಇವಾಗ ಹೊಸದು ತಗೊಂಡಿರೋದು. ಸ್ವಲ್ಪ ಚೇಂಜಸ್ ಐತೆ, ತೊಂದರೆ ಇಲ್ಲ. ಇದನ್ನೇ ಹಾಕೋಬೋದು. 200 ರೂಪಾಯಿ ಸ್ನೇಹಿತರೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅದು ಅಷ್ಟೇ, ಯಾರೋ ಅಳಾಡ್ತಿಲ್ಲ ಅಂದಿದ್ರೆ ನೀಟಾಗಿ ಇತ್ತು. ಬಟ್ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಹೋಯ್ತು ನೋಡಿ. 200 ರೂಪಾಯಿ ಅಂದರೆ ಎಲ್ಲ ಮೊಬೈಲ್ ಸ್ಟ್ಯಾಂಡ್ಗಳಲ್ಲಿ ಈ ಸ್ಟ್ಯಾಂಡು ಗ್ಲಾಸ್ಗೆ ಹಾಕೊಳ್ಳೋದು ಬೆಸ್ಟು. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇದು ಒಂದು ಸ್ವಲ್ಪನೂ ಅಳ್ಳಾಡಲ್ಲ, ಶೇಕ್ ಆಗಲ್ಲ, ಮೊಬೈಲ್ಗಿಂತ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಇದು ಬೆಸ್ಟು ಅಂತ ನಾನು ಸಜೆಷನ್ ಮಾಡ್ತೀನಿ. ನೀವು ಯಾರಾದರೂ ಕ್ಯಾಬ್ ಡ್ರೈವರ್ಗಳು ನೋಡೋರಿದ್ರೆ ಆಲ್ಮೋಸ್ಟ್ ಈ ಥರ, ಇಲ್ಲ ಅಂದರೆ ಇದೊಂದು ಸ್ವಲ್ಪ ಶೇಪ್ ಚೇಂಜ್ ಇದೆ, ಈ ಥರ ಇವೆರಡನ್ನೇ ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ ಇದು ಯೂಸ್ ಮಾಡೋಕ್ಕೆ. ನೋಡೋಲ್ಲ ಸ್ನೇಹಿತರೆ, ಸ್ಟ್ಯಾಂಡು ಮೊಬೈಲ್ ಈಗ ನೋಡಿ. ಇವಾಗ ನೀವು ವಿಡಿಯೋ ಮಾಡ್ತಾ ಇರೋದಾಗ ಇದೇ ಸ್ಟ್ಯಾಂಡ್ ತಗಲಾಕ್ಬಿಟ್ಟು, ತುಂಬ ಹಳೆ ಸ್ಟ್ಯಾಂಡ್ಗಿಂತ ಇನ್ನೂ ಚೆನ್ನಾಗೈತೆ ಈ ಸ್ಟ್ಯಾಂಡು. ಯಾರಾದರೂ ನಮ್ಮ ಡ್ರೈವರ್ಗಳು ಒಂದು ಗೂಗಲ್ ಮ್ಯಾಪ್ ಯೂಸ್ ಮಾಡೋಕ್ಕೆ ಆಗಲಿ, ಏನಕ್ಕೆ ಆಗಲಿ, ಈಗ ತೋರಿಸಿದ್ನಲ್ಲ ಈ ಸ್ಟ್ಯಾಂಡ್ ತಗೊಳ್ಳಿ. ತುಂಬ ಚೆನ್ನಾಗಿದೆ ಈ ಸ್ಟ್ಯಾಂಡು. ಮತ್ತು ಮೊಬೈಲ್ ಒಂದು ಸ್ವಲ್ಪನೂ ಶೇಕ್ ಆಗಲ್ಲ. ಯಾಕೆಂದರೆ ಉದಾಹರಣೆ ನೋಡ್ಬೋದು, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಚೂರು ಶೇಕ್ ಆಗ್ತಾ ಇಲ್ಲ, ನೀಟಾಗಿದೆ. ಬರೀ 200 ರೂಪಾಯಿ ಅಷ್ಟೇ ಗುರು ಈ ಸ್ಟ್ಯಾಂಡ್ ತೋರಿಸಿದ್ದು ನಾನು. ಅಂತ ಸ್ಟ್ಯಾಂಡ್ ತಗೊಂಡು ಎಷ್ಟೋ ಜನ ಕೆಲವೊಬ್ರು ಮ್ಯಾಪು ಸರಿಯಾಗಿ ಸ್ಟ್ಯಾಂಡ್ ಇಲ್ಲದೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ, ಮ್ಯಾಪ್ಗಳನ್ನೆಲ್ಲ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಂಥ ಸ್ಟ್ಯಾಂಡ್ ತಗೊಳ್ಳಿ, ಚೆನ್ನಾಗಿರ್ಬೇಕು. ಒಂದು 200 ರೂಪಾಯಿ ಅಷ್ಟೇ ಗುರು. ಸೂಪರಾಗೈತೆ ಸ್ಟ್ಯಾಂಡ್ ಮಾತ್ರ. ಅಂಥ ಸ್ಟ್ಯಾಂಡ್ ತಗೊಂಡು ಮ್ಯಾಪ್ಗೆ ಗೂಗಲ್ ಮ್ಯಾಪ್ ಅದು ಇದು ಹಾಕೊಂಡು ಡ್ಯೂಟಿ ಮಾಡಿರಿ ಸ್ನೇಹಿತರೆ. ಇವಾಗ ಫಸ್ಟು ಓಡೋಗಿ ನಾನು ಪಿಕಪ್ ಮಾಡಬೇಕು ಗುರು. ಟೈಮ್ ಬೇರೆ 12 ಗಂಟೆ ಆಗೋಯ್ತು. ಈ ತರ ಚೇಂಜಸ್ಗಳು ಮಾಡ್ತಾ ಇರ್ತಾರೆ. 2 ತಿಂಗಳಿಗೆ ಒಂದೊಂದ್ಸಲಿ ಚೇಂಜ್ ಮಾಡ್ತಾರೆ. ನಮಗೂ ಸಾಕಾಗೈತೆ ಗುರು. ಮೊದಲು ಲಾಸ್ಟ್ ಅವಾಗ ಇದ್ದಿದ್ದು ಪಿಕಪ್ ಪಾಯಿಂಟ್ ಟರ್ಮಿನಲ್ 2 ಸ್ಟಾರ್ಟ್ ಆದಾಗ ಇದೇ ಪಿಕಪ್ ಪಾಯಿಂಟು. ಆಮೇಲೆ ಏನು ಮಾಡಿದ್ರು, ಆ ಕಡೆ ಚೇಂಜ್ ಮಾಡಾಕಿದ್ರು. ಈಗ ನೋಡಿದ್ರೆ ಮತ್ತೆ ಇಲ್ಲಿಗೆ ತಂದು ಹಾಕೋರೆ. ಇವಾಗ ಟರ್ಮಿನಲ್ 1 ಕೂಡ ಚೇಂಜ್. ಏನಂತಾನೆ ಗೊತ್ತಾಗ್ತಲ್ಲ ಗುರು ಈ ಊರುಗಳು ಕಾಟ. ತಡಿಯಕ್ಕೆ ನೋಡ್ರಿ, ಟರ್ಮಿನಲ್ 2 ಪಿಕಪ್ ಪಾಯಿಂಟ್ ಹೆಂಗೆಲ್ಲ ನಿಂತವೆ. ಇದು ಹೇಳ್ಬೇಕಂದ್ರೆ ಮೊದಲಿದ್ದು ಈ ಕಡೆ, ಸೇಮ್ ಇವಾಗ ಬಂದು ಅದೇ ಕೆಲಸ ಮಾಡ್ತಾವ್ರೆ. ನಾವೀಗ ಆ ಲೈನ್ ಹಿಂದೆಗಡೆ ಕಾಣ್ತಾ ಇದ್ದೇವೆ ನೋಡಿ, ಇದ್ರ ಪಕ್ಕ ಈ ಲೈನಲ್ಲಿ ಹೋಗ್ಬೇಕು ನಾವು ಪಿಕಪ್ಗೆ. ಮೊದಲು ನೋಡಿ ಈ ಕಡೆ ಗಾಡಿ ಕಾಣ್ತಾ ಇದ್ದೇವೆ ನೋಡಿ, ಅದರಿಂದ ಆಚೆ ಚೇಂಜ್ ಮಾಡಿದ್ರು ಈಗ ರೀಸೆಂಟಾಗಿ, ಒಂದು 2 ಮಂತ್ಸ್ ಬ್ಯಾಕಲ್ಲಿ. ಈಗ ನೋಡಿದ್ರೆ ಮತ್ತೆ ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕ್ಬಿಟ್ಟವ್ರೆ ಗುರು.
ಈ ಕಸ್ಟಮರ್ನ ಗುರು ಈಗ ಡ್ರಾಪ್ ಆಗ್ದೆ ಏರ್ಪೋರ್ಟಲ್ಲಿ ಪಿಕ್ ಮಾಡಿದ್ದು ಸಿಕ್ಕಾಪಟ್ಟೆ ಬೇಜಾರು ಗುರು. ಬೇಸ್ಮೆಂಟಲ್ಲೇ ಇದರಲ್ಲಿ ಡ್ರಾಪ್ ಹಾಕ್ಸ್ಕೊಂಡ್ರು, ನೆಟ್ವರ್ಕ್ ಬೇರೆ ಸಿಕ್ಲಿಲ್ಲ ಅಲ್ಲಿ. ಹೇಳ್ಬೇಕಂದ್ರೆ ಸ್ನೇಹಿತರೆ, ನನ್ನ ಅನುಭವದ ಪ್ರಕಾರ ಈ ಅಪಾರ್ಟ್ಮೆಂಟ್ ಗೇಟಲ್ಲೇ ಡ್ರಾಪ್ ಹಾಕ್ಬೇಕು, ಗೇಟಲ್ಲೇ ಪಿಕಪ್ ಆಗಬೇಕು. ಹಂಗಿದ್ರೆ ಮಾತ್ರ ಈ ಅಪಾರ್ಟ್ಮೆಂಟಲ್ಲಿರೋ ಜನ ಸೋಂಬೇರಿತನ ಬಿಡ್ತಾರೆ. ಇಲ್ಲಾಂದ್ರೆ ಮನೆ ಬಾಕ್ಲವರೆಗೂ ಬಿಡಿಸ್ಕೊತಾರೆ ಗುರು. ಅಪ್ಪ ತಲೆ ಕೆಟ್ಟು ಕೆರ ಹಿಡಿದೋಯ್ತದೆ. ಅಂತೂ ಇನ್ನೊಂದು ಡ್ಯೂಟಿ ಬಂತು ಕೆಂಗುಂಟೆಗೆ, ಅನ್ನಪೂರ್ಣೇಶ್ವರಿ ನಗರ ಕೆಂಗುಂಟೆ ಹತ್ರ ಪಿಕಪ್ ಹೋಯ್ತಾ ಇದೀನಿ ಗುರು. 2 ಕಿಲೋಮೀಟರ್ ಪಿಕಪ್ ಕೊಟ್ಟವನೇ ಗುರು. ಇನ್ನೇನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ನಾನು ಪಿಕವರ್ ಬೇರೆ ಎತ್ಕೊಂಡು ಹೋಗ್ಲೇಬೇಕು. ಅಮೌಂಟು ಜಾಸ್ತಿ ಕೊಡಲ್ಲ, ಏನಿಲ್ಲ. ಇಲ್ಲ ಆ ಥರ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮು ಹೋಗ್ಬಿಡ್ತದೆ, ಅರ್ನಿಂಗ್ಸ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಟೈಮ್ ಹೋಗೋದ್ರೊಳಗಡೆ ಅರ್ನಿಂಗ್ಸು ಕವರ್ ಮಾಡ್ಕೊಂಡು ಹೋಗ್ಬೇಕು ನಾವು ಮನೆ ಕಡೆಗೆ. ಸದ್ಯ ಇವಾಗ ನಾನು ಪಿಕಪ್ ಪಾಯಿಂಟ್ ತೋರಿಸೋದು ಬಂದು ಮಾನ್ಯತಾ ಟೆಕ್ ಪಾರ್ಕ್ ಅಪೋಸಿಟಲ್ಲಿ. ಸೊ ಈಗ ಅಲ್ಲಿಗೆ ಹೋಗೋ ಟೈಮು. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ತಾರ ನಾನು ಅನ್ನಪೂರ್ಣೇಶ್ವರಿ ನಗರಕ್ಕೆ. ಸ್ನೇಹಿತರೆ, ಹೋಗ್ತಾ ನಿಮಗೆ ಒಂದು ಹೇಳ್ಬೇಕು. ಏನಪ್ಪ ಅದು ಅಂತಂದರೆ, ಎಷ್ಟೋ ಜನ ನಮ್ಮ ವ್ಯೂವರ್ಸ್ಗಳು ಸುಮಾರು ಜನ ಸರ್ CNG ಗಾಡಿ ಮೈಲೇಜ್ ಏನು ಸ್ವಲ್ಪ ಹೇಳಿ ಅಂತ ಇರ್ತೀರ. ನಾನು ಸುಮಾರು ಜನ ರಿಪ್ಲೈ ಮಾಡಿ ಸಾಕಾಯ್ತು. ಆಮೇಲೆ ಗೊತ್ತಾಯ್ತು ಇದಕ್ಕೆ ರಿಪ್ಲೈ ಮಾಡಿದ್ರೆ ಒಬ್ರು ಮಾತ್ರ ನೋಡ್ತಾರೆ, ಅಟ್ಲೀಸ್ಟ್ ಒಂದಿನ ಅದಕ್ಕೆ ಅಂತ ಹೇಳೋಣ ಅನ್ಕೊಂಡೆ. ಸೊ ಅದ್ರ ಬಗ್ಗೆ ಇವಾಗ ಮಾತಾಡೋ ಟೈಮು. ಏನಪ್ಪ ಅಂತಂದರೆ ಸ್ನೇಹಿತರೆ, CNG ಡೀಸೆಲ್ ಥರ 2-3 ಕಿಲೋಮೀಟ್ರು ಡಿಫ್ರೆನ್ಸ್ ಬರಲ್ಲ. ಕಡಿಮೆ ಅಂದ್ರೆ ಒಂದು 10 ಕಿಲೋಮೀಟ್ರ್ ಡಿಫ್ರೆನ್ಸ್ ಬರುತ್ತೆ. ಅಂದರೆ ಸಿಟಿಗೂ ಹೈವೇಗೂ ಡೀಸೆಲ್ ಗಾಡೀಲಿ ಒಂದು 2-3 ಕಿಲೋಮೀಟ್ರಲ್ಲಿ ಮೈಲೇಜಲ್ಲಿ ಹೆಚ್ಚು ಕಡಿಮೆ ಬಂದರೆ CNGಲಿ ಹಂಗೆ ಯಾವ ಕಾರಣಕ್ಕೂ ಆಗಲ್ಲ. 10-8-9 ಕಿಲೋಮೀಟ್ರ್ ಕೆಲವೊಂದ್ಸಲಿ ವೇರಿಯೇಷನ್ಗಳು ಬರ್ತವೆ. ಅಷ್ಟೊಂದು ಕಡಿಮೆ, ಅಷ್ಟೊಂದು ಜಾಸ್ತಿ, ಆ ಥರ ಆಗ್ಬಿಡುತ್ತೆ. ಈಗ ಹೈವೇಲಿ ಹೋಗ್ಬೇಕಾದ್ರೆ ಈ ಗಾಡಿ ಬಂದು, ನನ್ನ ಗಾಡಿನೇ ಬಂದು 32 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಬಟ್ ಸಿಟಿಲಿ ಎಷ್ಟು ಬರುತ್ತೆ ಅಂದರೆ ಒಂದು 23 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ ಗುರು ಮೈಲೇಜು. ಲೆಕ್ಕಾಕಳಿ 8-9 ಕಿಲೋಮೀಟ್ರು ಅಲ್ಲೇ ಡ್ರಾಪು. ಏನಂತ ಗೊತ್ತಿಲ್ಲ ಗುರು CNG ಇದು ಕತೆ, ನಮಗೂ ಗೊತ್ತಿಲ್ಲ. ಬಟ್ ಇರೋದು ಸದ್ಯಕ್ಕೆ ಇವಾಗ ಮೈಲೇಜ್ ಅಷ್ಟು ಬರ್ತಾ ಗಾಡಿಗಳು ಯಾವುವೂ ಇಲ್ಲ, ಅದಕ್ಕೆ ಓಡಿಸ್ತಾ ಇದೀವಿ ಅಷ್ಟೇ. CNG ಗಾಡಿ ಬಂದು ಸಿಟಿಲಿ 23 ಮತ್ತು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ 24-25 ಈ ಥರ. ಏರ್ಪೋರ್ಟ್ ಹೈವೇಗೆ ಹೋದರೆ 30 ಕಿಲೋಮೀಟ್ರ್ ಸೇಮ್ ಅಲ್ಲೂ ಬಂದೇ ಬರುತ್ತೆ. ಈ ಸಿಟಿ ಒಳಗಡೆ 25, ಮ್ಯಾಕ್ಸಿಮಮ್ 25 ಬರುತ್ತೆ ಅಷ್ಟೇ ಸ್ನೇಹಿತರೆ. ಅದೇ ಹೈವೇಗೆ ಹೋದ್ರೆ 32 ಕಿಲೋಮೀಟ್ರ್, ನನ್ನ ಗಾಡಿನೇ 32 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಎಷ್ಟೋ ಜನಕ್ಕೆ ತುಂಬಾನೇ ಡೌಟ್ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ನಾನು ನಿಮ್ಗೆ, ಗಾಡಿ ಈಗ ನೈಟ್ ನಾವು ಗ್ಯಾಸ್ ಹಾಕ್ಸಿರ್ತೀವಿ, ಫುಲ್ ಟ್ಯಾಂಕ್ ಮಾಡಿಸಿರ್ತೀವಿ. ಬೆಳಗ್ಗೆಲಿ ಏನಪ್ಪ 1 ಪಾಯಿಂಟ್ ಕಡಿಮೆ ತೋರಿಸ್ತಾ ಇರ್ತದೆ. ಅದು ಯಾಕೆ ಅಂದ್ರೆ ನನಗಾಗಿರೋ ಅನುಭವದಲ್ಲಿ ಸ್ನೇಹಿತರೆ, ಇದು ಚಳಿಗಾಲದಲ್ಲಿ CNGನ ನನಗೆ ಮಾಮೂಲಿ ನನ್ನ ಗ್ಯಾಸ್ ಬಂಕಲ್ಲಿ ಹೇಳಿರೋ ಪ್ರಕಾರ ಚಳಿಗಾಲದಲ್ಲಿ CNG ಗ್ಯಾಸ್ ಗಟ್ಟಿ ಆಗುತ್ತಂತೆ ನಾನು ಕೇಳಿರೋ ಪ್ರಕಾರ. ಸೊ ಹಂಗಾಗಿ ಗಟ್ಟಿ ಆದಾಗ ಸರ್ ಕಡಿಮೆ ಆಗುತ್ತೆ ಗ್ಯಾಸು, ಅವಾಗ ಸ್ವಲ್ಪ ಕಡಿಮೆ ಅಂತ ಬಂದೇ ಬರುತ್ತೆ ಅಂತ ನನಗೆ ಗ್ಯಾಸ್ ಬಂಕಲ್ಲಿ ಹೇಳಿದ ವಿಚಾರ. ಸೊ ಅದಕ್ಕೆ ಯಾರಾದರೂ ನೀವು ಡ್ಯೂಟಿ ಮಾಡೋರು ಇರುವಾಗ ನೈಟಲ್ಲಿ ಆಲ್ಮೋಸ್ಟ್ ಜಾಸ್ತಿ ಗಾಡಿಗೆ ಗ್ಯಾಸ್ ಹಾಕ್ಸ್ಬಿಟ್ಟು ನಿಲ್ಸಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಡ್ಯೂಟಿ ಮಾಡಕ್ಕೆ ಹೋಗ್ಬೇಕಾದ್ರೆ ಗ್ಯಾಸ್ ಹಾಕ್ಸ್ಕೊಂಡು ಹೋಗಿ ಡ್ಯೂಟಿ ಮಾಡಿದ್ರೆ ಬೆಸ್ಟ್ ಅನ್ಕೊಂತೀನಿ. ಬೇಕಾದ್ರೆ ಎಷ್ಟೋ ಜನ ನೋಡಿರ್ತೀರಾ, ಒಂದೊಂದು ಪಾಯಿಂಟ್ ಕಡಿಮೆ ಆಗ್ಬಿಟ್ಟಿರ್ತದೆ CNG. ನೈಟ್ ಫುಲ್ ಮಾಡಿ ನಿಲ್ಲಿಸಿದ್ರೆ ಬೆಳಗ್ಗೆ ಹಿಡಿದು 1 ಪಾಯಿಂಟ್ ಕಡಿಮೆ ಆಗ್ಬಿಟ್ಟಿರ್ತದೆ. ಆ ಥರ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವಾಗ ಡ್ಯೂಟಿ ಶುರು ಮಾಡ್ತೀರಾ, ಅವಾಗ ಹಾಕ್ಸ್ಕೊಂಡು ಅವಾಗ ಡ್ಯೂಟಿ ಶುರು ಮಾಡಿ. ನೈಟಲ್ಲಿ ಯಾವುದೇ ಕಾರಣಕ್ಕೂ ಫುಲ್ ಟೈಮ್ ಗ್ಯಾಸ್ ಇಡಕ್ಕೆ ಹೋಗ್ಬಿಡಿ. ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ಈ ಥರ ಅನುಭವ. ಬೇಕಾದ್ರೆ ಯಾರು ನಮ್ಮ ಸ್ನೇಹಿತರುಗಳು ಕ್ಯಾಬ್ ಡ್ರೈವರ್ ಓಡಿಸೋರು CNG ಗಾಡಿ ಓಡಿಸ್ತಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಚಳಿಗಾಲದಲ್ಲಿ ಈ ಥರ ಜಾಸ್ತಿ ಆಗುತ್ತೆ. ದಯವಿಟ್ಟು ಯಾರಾದರೂ ಆ ಥರ ಇದ್ರೆ ಬೆಳಗ್ಗೆ ಯಾವಾಗ ನೀವು ಡ್ಯೂಟಿ ಶುರು ಮಾಡ್ತೀರಾ ಅವಾಗ ಗ್ಯಾಸ್ ಹಾಕ್ಸ್ಕೊಂಡು ನೀವು ಡ್ಯೂಟಿ ಶುರು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ನೀವು ಬೇಕಾದ್ರೆ ಕಮೆಂಟ್ ಮುಖಾಂತರ ನಾನು ಕೇಳ್ಬೋದು, ನಾನು ಉತ್ತರ ಕೊಡ್ತೀನಿ. ಇಲ್ಲ ನಿಮ್ಗಳಿಗೆ ಯಾವ್ದಾದ್ರು ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗಿದೆ CNG ಗಾಡಿ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ನೋಡಿ ಬೇಕಾದ್ರೆ ಅದಕ್ಕೂ ನಾಳೆದು ವಿಡಿಯೋದಲ್ಲಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಈಗ ಸದ್ಯಕ್ಕೆ ಪಿಕಪ್ ಪಾಯಿಂಟ್ಗೆ ಬಂದು ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಹೋಗೋಣ. ಈ ಕಸ್ಟಮರ್ನ ಸದ್ಯ ಡ್ರಾಪ್ ಹಾಕಾಯ್ತು ಗುರು.
ಊಟ ತಿಂದಿಲ್ಲ ಗುರು, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ. ಇಲ್ಲೆಲ್ಲಾದ್ರೂ ಸ್ನೇಹಿತರೆ ಊಟ ಮಾಡ್ಕೊಬಿಡೋಣ. ಯಾವ್ದು ಗುರು ಎಗ್ ರೈಸು. ಟೈಮ್ ಬಂದು 2 ಗಂಟೆ ಆಗೈತೆ. ಸದ್ಯಕ್ಕೆ ಇವಾಗ ಊಟ ಮಾಡುವಂಥ ಸಮಯ. ಬನ್ನಿ ಊಟ ಮಾಡಿಬಿಡೋಣ. ಊಟ ಮಾಡಿ ಸಿಗ್ತೇನೆ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು ನಿಮಗೆ, ಅದನ್ನ ಇವಾಗ ಊಟ ಮಾಡಾದ್ಮೇಲೆ ಹೇಳ್ತೀನಿ ಏನು ಅಂತ. ಇವಾಗ ಇನ್ನೊಂದು ಡ್ಯೂಟಿ ಬಂದಿದೆ, ವಿಸ್ತಾರ ಅಂತ. ಇಲ್ಲೇ ನಾಗರಬಾವಿಯಿಂದ 2 ಕಿಲೋಮೀಟರ್ ಇದೆ. ಪಿಕಪ್ಪು ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಅವಾಗಲೇ ನಿಮ್ಗೊಂದು ಟಾಪಿಕ್ ಹೇಳಬೇಕು ಅಂದ್ಕೊಂಡೆ. ಏನಪ್ಪ ಅಂತಂದರೆ, ಇತ್ತೀಚೆಗೆ ನಮ್ಮ ಕ್ಯಾಬ್ ಡ್ರೈವರ್ಗಳು ನೀವು ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದೇನು ಅಂತಂದರೆ, ತುಂಬ ಅಮೌಂಟ್ ಕಡಿಮೆ ಕೊಡ್ತಾ ಇದ್ದಾನೆ. ವಿತ್ ಕಡಿಮೆ ಕೊಡೋದಲ್ದೇನೆ ಕಸ್ಟಮರ್ಸ್ಗಳಿರ್ತಾರಲ್ಲ ಅವ್ರಿಗೆ ತುಂಬ ಕಡಿಮೆ ಅಮೌಂಟ್ ತೋರಿಸಿರ್ತಾನೆ. ಅಂದರೆ ಇವಾಗ ಒಂದು 200 ರೂಪಾಯಿ ಬಿಲ್ ಆಯ್ತು ಅಂದರೆ ಕಸ್ಟಮರ್ಗೆ ಬರೀ 150 ರೂಪಾಯಿ ತೋರಿಸಿರ್ತಾನೆ. ಇನ್ನು 50 ರೂಪಾಯಿ ಅವನು ಹಾಕಿ ನಮಗೆ ಕೊಡ್ತಾನೆ. ಅಂಥ ಡ್ಯೂಟಿಗಳಲ್ಲಿ ಅವ್ನು ಕಮಿಷನ್ನೇ ತಗೊಳ್ಳಲ್ಲ. ಯಾಕೆ ಅಂತಂದರೆ, ಇವಾಗ ನಿಮ್ಗಳಿಗೆ ನಮ್ಮ ಡ್ರೈವರ್ಗಳಿಗೆ ಗೊತ್ತು, ಇಂಥ ಆ್ಯಪ್ಗಳು ತುಂಬ ಇರೋದ್ರಿಂದ ತುಂಬ ಡಿಮ್ಯಾಂಡ್ ಆಗಿದೆ. ಮತ್ತು ಆಷಾಢ ಬೇರೆ ಈ ತಿಂಗಳಲ್ಲಿ ಡ್ಯೂಟಿಗಳು ತುಂಬ ಕಡಿಮೆ ಇದೆ. ಜನಗಳನ್ನ ಈ ಕಡೆಗೆ ಅಂದರೆ ಊಬರ್ ಆ್ಯಪ್ ಕಡೆ ಸೆಳೆಯಬೇಕಾದ ಕಾರಣದಿಂದ ಕಸ್ಟಮರ್ಗೆ ಆ ಥರ ತುಂಬ ಕಡಿಮೆ ತೋರಿಸ್ತಾ ಇದ್ದಾನೆ. ಎಷ್ಟೋ ಜನಗಳಿಗೆ ಗೊತ್ತೇ ಆಗಲ್ಲ ಇದೇನು ಇಷ್ಟು ಕಡಿಮೆ ತೋರಿಸ್ತಾ ಐತೆ ಅಂತ. ಅವ್ರ ಪಾಡಿಗೆ ಅವ್ರು ಬಂದಿರ್ತಾರೆ. ಆಮೇಲೆ ನಮ್ಮ ಡ್ರೈವರ್ಗಳು ಇಷ್ಟು ಕಡಿಮೆ ತೋರಿಸಿ ಇಷ್ಟು ಕೊಟ್ಟವನೇ ಅಂತಾರೆ ಅನ್ಕೊಂಡಿರ್ತಾರೆ. ಸೇಮ್ ಇದು ಹಂಗೇನೆ. ಬಟ್ ಕಸ್ಟಮರ್ಗೆ ಎಷ್ಟೇ ತೋರಿಸಿರ್ಲಿ, ಕಡೆಯಲ್ಲಿ ನಮಗೆ ಬುಕ್ಕಿಂಗ್ ಬಂದಾಗ ಎಷ್ಟು ತೋರಿಸಿರ್ತಾನೆ ಅಮೌಂಟು, ಅದರ ಒಂದು 20 ರೂಪಾಯಿ ಕಟ್ ಮಾಡಿ ಬಾಕಿದು ಕೊಟ್ಟಿರ್ತಾನೆ. ಯಾರು ಟೆನ್ಷನ್ ಆಗಬೇಡಿ. ಬೇಕಾದರೆ ನೀವುಗಳು ಅಬ್ಸರ್ವ್ ಮಾಡಿ. ಬೇಕಾದ್ರೆ ನಾನು ತೋರಿಸ್ತೀನಿ ಇವಾಗ ಒಂದು ಡ್ಯೂಟಿನ, ಎಷ್ಟು ಕಡಿಮೆ ಅಮೌಂಟ್ ತೋರಿಸಿದ್ದೇನೆ ಮತ್ತು ನನಗೆ ಎಷ್ಟು ಬಂದಿದೆ ಅಂತ. ಇವಾಗ ಸದ್ಯಕ್ಕೆ ಹೋಗಿ ಪಿಕಪ್ ಮಾಡೋಣ ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಬಂದೆ. ಎಲ್ಲ ಅವರಪ್ಪ ಕಸ್ಟಮರು. ಓಕೆ Desire coffee spaces here. Good space. ಇವಾಗ ತಾನೇ ಜಸ್ಟ್ ನಾನು ಹೆಣ್ಣೂರಿಗೆ ಡ್ರಾಪ್ ಬಂದ ತಕ್ಷಣನೇ ಇನ್ನೊಂದು ಏರ್ಪೋರ್ಟ್ಗೆ ಡ್ಯೂಟಿ ಬಂತು. ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಡ್ರಾಪ್ ಬಂದಿದ್ದು ಬೈರತಿಗೆ ಫಸ್ಟ್ ಡ್ರಾಪ್ ಇದ್ದಿದ್ದು. ಇವಾಗ ಡ್ರಾಪ್ ಹಾಕಿದ್ದು ನಾನು. ಅವ್ರ ಕಸ್ಟಮರ್ ನೋಡ್ರಿ ಇದ್ಕಿದಂಗೆ ಹೆಣ್ಣೂರಲ್ಲಿ ಇಳ್ಕೊಂಡ್ರು. ನಾನು ಹೆಂಗೋ ಅಲ್ಲಿ ತಲಪ್ಪ ಇಲ್ಲೇ ಇಳ್ಕೊಂಡ್ರು, ಯಾವುದೋ ಡ್ಯೂಟಿಗಳಿಲ್ಲ ಅಂತ ಕಾಯ್ತಾ ಇದೆ. ಅಷ್ಟೊತ್ತಿಗೆ ಏರ್ಪೋರ್ಟ್ಗೆ ಡ್ಯೂಟಿ ಕೊಟ್ಟಿದ್ದಾನೆ. ಸದ್ಯಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಪಿಕಪ್ ಮಾಡೋಕ್ಕೆ. ಹೆಂಗ ಪರವಾಗಿಲ್ಲ ಗುರು, ಅರ್ನಿಂಗ್ಸ್ ಇವತ್ತು ಆಗಲ್ಲ. ಯಾಕೆ ಟೈಮ್ ಬಾರ್ ಆಗೋಯ್ತು. 4:15 ಟೈಮ್ ಇವಾಗ. ಈಗ ಇನ್ನೂ ಬರೀ 1700 ರೂಪಾಯಲ್ಲಿದ್ದೆ. ಆಗಲ್ಲ ಗುರು ಅರ್ನಿಂಗ್ಸ್ ಅನ್ಕೊಂಡೆ. ಹಂಗೋ ಹಿಂಗೋ ಈಗ ಏರ್ಪೋರ್ಟ್ಗೆ ಹೋದ್ರೆ ಸಾಕು ಗುರು. ಪಿಕಪ್ ಮಾಡಿಬಿಟ್ರೆ ಸಾಕು ಇವಾಗ ಏರ್ಪೋರ್ಟ್ಗೆ. ಬನ್ನಿ ಇವಾಗ 1539. They are procuring in Tanzania itself, and they then are handling the whole process of whatever they want to do with that product. ಗುರು ಅಂತೂ ಏರ್ಪೋರ್ಟ್ಗೆ ಡ್ರಾಪ್ ಹಾಕ್ದೆ. ನಿಜವಾಗ್ಲೂ ನಂಬಕಾಯ್ತಾ ಇಲ್ಲ ಗುರು. 786 ರೂಪಾಯಿ ಇಲ್ಲ ಹೆಣ್ಣೂರಿಂದ ಏರ್ಪೋರ್ಟ್ಗೆ. ಒಳ್ಳೆ ಅಮೌಂಟೇ. ಲಕ್ಕಿ ಇರಬೇಕು ನಾನು. ಈಗ ಆಲ್ರೆಡಿ ಮತ್ತೆ ಟರ್ಮಿನಲ್ 2 ಇಂದ ಡ್ಯೂಟಿ ಬಂದಿದೆ. ಇವಾಗ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಕರೆಕ್ಟಾಗಿ ಗುರು ಗ್ಯಾಸ್ ಬೇರೆ ಕಡಿಮೆ ಐತೆ. ಇನ್ನು 2 ಪಾಯಿಂಟ್ ಐತೆ. ನನಗೆ ಜಾಸ್ತಿ ದೂರಕ್ಕೆ ಬೇಡ. ನನಗೆ ಎಲ್ಲಾದರೂ ಗ್ಯಾಸ್ ಬಂಕ್ ಕಿರಿಯ ಕಡೆಗೆ ಒಂದು ಡ್ಯೂಟಿ ಬಂದರೆ ಸಾಕಪ್ಪ ಇವಾಗ ನನಗೆ. ಯಾಕಂದರೆ ಗ್ಯಾಸ್ ಹಾಕ್ಸ್ಕೊಬೇಕು. 2 ಪಾಯಿಂಟ್ ಐತೆ ಗ್ಯಾಸು. ಸೊ ಬನ್ನಿ ಟರ್ಮಿನಲ್ 2 ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋಣ. ಗುರು ಇದು ಇವತ್ತು ನನ್ನ 4ನೇ ಟ್ರಿಪ್ ಏರ್ಪೋರ್ಟ್ದು. ಅಂದರೆ 2 ಆ ಕಡೆಯಿಂದ 2 ಈ ಕಡೆಯಿಂದ. ಈ ಕಡೆಯಿಂದ ಒಂದು ಹಾಕೊಂಡು ಹೋದ್ರೆ ಇವತ್ತಿಗೆ 4 ಟ್ರಿಪ್ ಏರ್ಪೋರ್ಟ್ ಕಂಪ್ಲೀಟ್ ಆಯ್ತದೆ ಗುರು. ಪಿಕಪ್ ಪಾಯಿಂಟಲ್ಲಿ ಒಂದು ನೊಣನೂ ಇಲ್ಲ ನೋಡ್ರಿ. ಸಡನ್ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಒಬ್ಬರು ಇಲ್ಲ, ಖಾಲಿ ಹೊಡಿತಾವ್ರೆ. ಯಾವಾಗ ಪಿಕಪ್ ಆಯ್ತದೆ ಅಂತಲೇ ಗೊತ್ತಿಲ್ಲ. ಪಿಕಪ್ ಆದಾಗ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋಣ. ಸದ್ಯಕ್ಕೆ ಇವಾಗ ಏರ್ಪೋರ್ಟಿಂದ ಬಂದು ಡ್ರಾಪ್ ಹಾಕಾಯ್ತು. ಗಾಡೀಲಿ ಗ್ಯಾಸ್ ಇಲ್ಲ.
ಗ್ಯಾಸ್ ಬಂಕ್ ಹತ್ರ ಬಂದರೆ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂತ ನೋಡಿದ್ರೆ ಇಲ್ಲಿ ಕರೆಂಟೇ ಇಲ್ಲ. ಇವಾಗ ಕರೆಂಟ್ ಬಂದಿದೆ ಅಣ್ಣ, 10 ನಿಮಿಷ ವೆಯ್ಟ್ ಮಾಡಿ ಪ್ರೆಷರ್ ಏರಬೇಕು ಅಂತ ಏನೋ ಹೇಳ್ತಾವನೆ, ಗೊತ್ತಿಲ್ಲ ಗುರು ಏನು ಎತ್ತ ಅಂತ. 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಗ್ಯಾಸ್ ಹಾಕ್ಸ್ಕೊಂಡು ಡ್ಯೂಟಿ ಆನ್ ಮಾಡ್ಕೊಂಡು ಏರಿಯಾ ಕಡೆ ಹೋಗೋಣ ಗುರು. ಸುಮ್ಮನೆ ಟೈಮ್ ವೇಸ್ಟ್ ಆಗೋಯ್ತು ಗುರು ಇವತ್ತು ಅರ್ಧ ಗಂಟೆ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಸದ್ಯಕ್ಕೆ ಇವಾಗ ಏರ್ಪೋರ್ಟಿಂದ ಬಂದಿದ್ದು 450 ರೂಪಾಯಿ ಕೊಟ್ಟವನೆ. ಏರ್ಪೋರ್ಟಿಂದ ಗಾಂಧಿನಗರ್ ಬಂದಿತ್ತು. ಕಡೆಗೆ ನಿಮಗೆ ಟ್ರಿಪ್ಮೆಂಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಎಲ್ಲ ಎಷ್ಟಾಯಿತು ಇವತ್ತೇನು ಎತ್ತ ಅಂತ. ಸೊ ಬನ್ನಿ ಸದ್ಯ ಗ್ಯಾಸ್ ಹಾಕ್ಸ್ಕೊಂಡು ನಮ್ಮ ಏರಿಯಾ ಕಡೆ ಒಂದು ಡ್ಯೂಟಿ ತಗೋಬಿಟ್ರೆ ಸಾಕು, ಆಮೇಲೆ ಬೇಕಾದ್ರೆ ಯಾವ್ದು ಹೆಂಗಾದ್ರೂ ಆಗಲಿ. ತಲೆ ಕೆಟ್ಟ ಕೆರೆ ಹಿಡಿತು ಗುರು ಗ್ಯಾಸ್ ಹಾಕೋಷ್ಟೊತ್ತಿಗೆ. ಫುಲ್ಲು ಜಗಳ ಇಲ್ಲಿ ಗುರು ಈ ಗ್ಯಾಸ್ ಬಂಕಲ್ಲಿ. ಕರೆಕ್ಟ್ 6:15 ಬಂದಿದ್ದು, ಈಗ 7 ಗಂಟೆ ಆಯ್ತು ಗುರು ಟೈಮು. ಇವಾಗ ಹಾಕವನೆ ಗ್ಯಾಸು, ಕರೆಂಟ್ ಇಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂಡು ತಲೆ ಕೆಟ್ಟೋಯ್ತು ಗುರು. ಇಷ್ಟು ಮೈಯರ ಕಡೆ ಡ್ಯೂಟಿ ಎತ್ಕೊಂಡು ಒಂದು ಅರ್ಧ ದಾರಿಗೆ ಹೋಗ್ಬಿಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಕಾಮನ್ನು ಇಂಥವೆಲ್ಲ. CNG ಅಂದಮೇಲೆ ಸ್ನೇಹಿತರೆ ನೀವುಗಳು ಅಷ್ಟೇ, ಎಷ್ಟೋ ಗ್ಯಾಸ್ ಬಂಕ್ಗಳಲ್ಲಿ ಸರಿಯಾಗಿ ಪ್ರೆಷರ್ಗಳಿರಲ್ಲ. ಅಂತ ಜಾಗದಲ್ಲೆಲ್ಲ ಸ್ವಲ್ಪ ಗ್ಯಾಸ್ ಬಗ್ಗೆ ತಿಳ್ಕೊಳ್ರಿ. ಗ್ಯಾಸು ಪೆಟ್ರೋಲ್ ಥರ ಅಲ್ಲ, ಪ್ರೆಷರ್ ಇದ್ರೆ ಮಾತ್ರ ತುಂಬುತ್ತೆ. ಪ್ರೆಷರ್ ಇಲ್ಲ ಅಂತಂದ್ರೆ ಅರ್ಧನೇ ತುಂಬೋದದು. ಅಂತ ಟೈಮಲ್ಲಿ ಸ್ವಲ್ಪ ನೀವು ಯಾಕೆ ಹಿಂಗೆ ಅದು ಇದು ಅಂತ ಸ್ವಲ್ಪ ಜಗಳ ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲೇ ಹೇಳ್ಬಿಡ್ತಾರೆ ನೋಡ್ರಿ. ಇವಾಗೂ ಹಂಗೆ ಆಗಿದ್ದು, ಹಂಗೋ ಹಿಂಗೋ ಹಾಕ್ಸ್ಕೊಂಡು ಸುಮಾರಾಗೆ ಈಗ ಸದ್ಯಕ್ಕೆ ಒಂದು ಡ್ಯೂಟಿ ಬಂದೈತೆ ರಾಜರಾಜೇಶ್ವರಿ ನಗರಕ್ಕೆ. ಈ 2 ಕಿಲೋಮೀಟರ್ ಐತೆ ಗುರು. ಕಸ್ಟಮರ್ ದೇವ್ರಾಣೆಗೂ ವೆಯ್ಟ್ ಮಾಡಲ್ಲ, ನನ್ನ ಪ್ರಕಾರ ವೆಯ್ಟ್ ಮಾಡ್ತಾರ. ಡೌಟ್ ಐತೆ, ಬನ್ನಿ ಹೋಗೋಣ. ಟ್ರೈ ಮಾಡ್ಬೇಕಷ್ಟೇ, ಹೋಗ್ಬೇಕು. ಡೌಟ್ ಐತೆ, ಬನ್ನಿ ಹೋಗೋಣ, ಪಿಕಪ್ ಮಾಡೋಣ. ವೆಯ್ಟ್ ಮಾಡಿದ್ರೆ ಪಿಕಪ್ ಮಾಡೋಣ, ಇಲ್ಲ ಅಂತಂದ್ರೆ ಬೇರೆ ಡ್ಯೂಟಿ ಯಾವ್ದಾದ್ರು ಬಂದೇ ಬರ್ತವೆ. ಕಸ್ಟಮರ್ ಆಚೆ ಕಡೆ ನಿಂತವ್ರು ಗುರು. ನಾನು ನೋಡಿದ್ರೆ ಒಳಗಡೆ ಬಂದಿದ್ದೀನಿ. ಈಗ ಫೋನ್ ಮಾಡ್ತವ್ರೆ, ಸರ್ ಆಚೆ ಕಡೆ ನಿಂತೀನಿ ಬನ್ನಿ ಅಂತ. ಇದು ಒಳ್ಳೆ ಕರ್ಮ ಆಗೋಯ್ತು ಗುರು. ಆದ್ರೂ ಪರವಾಗಿಲ್ಲ, ಇವತ್ತು ಒಂದು ಒಳ್ಳೆ ಸುಮಾರು ದಿನ ಆಗಿತ್ತು ಈ ತರ ಡ್ಯೂಟಿ ಮಾಡಿ. ನೆನ್ನೆ ಇವತ್ತಿಂದ ಸುಮಾರಾಗಿ ಕ್ಲಿಕ್ ಆಗೈತೆ. ಅಂದ್ರೆ ಅದೃಷ್ಟ ಏನೋ ಗೊತ್ತಿಲ್ಲ. ಇವತ್ತು ಬೇರೆ 4 ಏರ್ಪೋರ್ಟ್ ಹೊಡೆದೆ ಗುರು. ಈ ಕಡೆ 2 ಅಪ್ ಅಂಡ್ ಡೌನ್ 2 ಏರ್ಪೋರ್ಟ್ ಹೊಡೆದೆ. ಒಂದು ರೇಂಜ್ಗೆ ಪರವಾಗಿಲ್ಲ. ಇವತ್ತು ಬಿಸ್ನೆಸ್ ಪಾಪ ಆಯಿತು, ನೆನ್ನೆನೂ ಆಗಿತ್ತು. ತೋರಿಸ್ತೀನಿ ಇನ್ನೇನು ಎಂಡಿಂಗ್ ಸಮಯ, ನಿಮಗೆ ತೋರಿಸುವಂಥ ಸಮಯ ಟೈಮಲ್ಲಿ ಎಷ್ಟಾಯಿತು ಏನು ಎತ್ತ ತೋರಿಸ್ತೀನಿ. ಬನ್ನಿ ಇವ್ರನ್ನ ಪಿಕಪ್ ಮಾಡೋದು ನೋಡ್ಗುರು. ಒಂದು ರೌಂಡ್ ಆಗ್ತಾ ಇದ್ದೀನಿ ಇವಾಗ. ಗೇಟ್ ಹತ್ರ ಬಂದಿದ್ದೀವಿ. ಎಲ್ಲಪ್ಪ ಅವರೇ ನಮ್ಮ ಕಸ್ಟಮರು. ಇಲ್ಲೇ ಅವರೇ ಸೈಡಲ್ಲಿ ಗುರು. OTP 3185. ಇವಾಗ ತಾನೇ ಕಸ್ಟಮರ್ನ ತಂದು ಡ್ರಾಪ್ ಹಾಕ್ದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ. ಎಷ್ಟಾಯಿತು ಏನು ಈಗ ತೋರಿಸ್ತೀನಿ ನೋಡ್ರಿ ಗೈಸ್. ನೋಡ್ಬೋದು ಇವತ್ತಿನ ಅರ್ನಿಂಗ್ಸು. ಎಷ್ಟು ಡ್ಯೂಟಿ ಮಾಡಿದ್ದೀನಿ ಗುರು? 7 ಡ್ಯೂಟಿ ಮಾಡಿದ್ದೀನಿ. ಆಮೇಲೆ ಅದರಲ್ಲಿ 4 ಏರ್ಪೋರ್ಟ್ ಡ್ಯೂಟಿನೇ ಮಾಡಿದ್ದೀನಿ. 420 ರೂಪಾಯಿದೊಂದು ನೋಡಿ, 436 ಅದು ಏರ್ಪೋರ್ಟು. ಮತ್ತು 786 ಅದು ಏರ್ಪೋರ್ಟು. ಮತ್ತು ನೋಡಿ ಇಲ್ಲೊಂದು 358 ರೂಪಾಯಿ ಅದು ಏರ್ಪೋರ್ಟ್ ಆ ಕಡೆಯಿಂದ ಬಂದಿದ್ದು. ಮತ್ತು ಇಲ್ಲಿ ನೋಡಿ 812 ರೂಪಾಯಿ. ಇವು 4 ಏರ್ಪೋರ್ಟ್ ಡ್ಯೂಟಿನೇ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು. ಅಂಥ ರಿಸ್ಕ್ ಏನು ಅನಿಸ್ಲಿಲ್ಲ ಇವತ್ತು. ಇದು ಮಂಗಳವಾರದ್ದು. ಮತ್ತು ನೆನ್ನೆದು ನೋಡ್ಬೇಕಾ, ನೆನ್ನೆದು ಇಲ್ಲಿ ನೋಡಿ 3686 ರೂಪಾಯಿ. ಮತ್ತು 3400 ರೂಪಾಯಿ. ಟೋಟಲ್ ನೋಡಿ 7100 ರೂಪಾಯಿ ಲೆಕ್ಕ ಹಾಕೊಳ್ಳಿ. ಪ್ಲಸ್ 100 ರೂಪಾಯಿ ಟಿಪ್ಸು.
200 ಸ್ನೇಹಿತರೆ 2 ದಿನದಲ್ಲಿ ಬರೀ ಊಬರ್ ಮಾತ್ರ. ಹಂಗೆ ಇನ್ನೊಂದು ಮಾತು, ಈಗ ತಾನೇ ನೀವು ವಿಡಿಯೋದಲ್ಲಿ ನೋಡಿದ್ರಿ ಗ್ಯಾಸ್ ಬಗ್ಗೆ, ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಏನು ಎತ್ತ ಅಂತ ಎಲ್ಲ ಹೇಳಿದ್ದೀನಿ. ಎಷ್ಟೋ ಜನ ಸುಮಾರು ಕಮೆಂಟ್ಗಳು ಮಾಡ್ತಾ ಇದ್ರು, ಸರ್ CNG ಗಾಡಿ ಬಗ್ಗೆ ಮೈಲೇಜ್ ಬಗ್ಗೆ ಹೇಳಿ ಅಂತ. ನಾನು ಅವ್ರಿಗೆ ಹಂಗೆ ಕಮೆಂಟ್ ಮಾಡಿ ಸಾಕಾಗಿತ್ತು. ಎಷ್ಟು ಜನ ಸುಮಾರು ಜನ ಕೇಳ್ತಾ ಇದ್ರು ಸ್ನೇಹಿತರೆ, ಅದಕ್ಕೋಸ್ಕರ ಅದ್ರ ಬಗ್ಗೆನೇ ಮಾತಾಡಿದ್ದೀನಿ. ನೋಡಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡ್ಬೋದು. ಯಾರ್ಯಾರು ಗಾಡಿ ಓಡಿಸಿ ಅವ್ರಿಗೆ ಎಷ್ಟು ಅನುಭವ ಆಗಿರುತ್ತೋ ಏನಾಗಿರುತ್ತೋ ನನಗೆ ಗೊತ್ತಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗಳಿಗೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂಥ ಸಮಯ ಸ್ನೇಹಿತರೆ. ಓಕೆ ಬಾಯ್, ಸಿಗೋಣ ನಾಳಿನ ವಿಡಿಯೋದಲ್ಲಿ. ಮತ್ತೆ ನಾಳೆ ಒಂದು ಏನಾದರೂ ನೀವುಗಳು ಏನು ಕಮೆಂಟಲ್ಲಿ ಹಾಕಿರ್ತೀರ ಅದ್ರ ವಿಚಾರನ ಎತ್ಕೊಂಡು ನಾನು ಮಾತಾಡ್ತೀನಿ. ಓಕೆ ಬಾಯ್.